ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಆಗ್ತಾ ಇತ್ತು. ಆನಂತರ ಇಡಿ ಎಂಟ್ರಿ ಕೊಡ್ತು. ಹಲವು ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ಆಯಿತು, ದಾಖಲೆಗಳ ಪರಿಶೀಲನೆ ಆಯಿತು. ಅಲ್ಲಿಗೆ ಎಲ್ಲವೂ ಮುಗಿದು ಹೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಇಡಿ ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿಯ 142 ಸ್ಥಿರಾಸ್ತಿಯನ್ನ ಜಪ್ತಿ ಮಾಡಿಕೊಂಡಿದೆ. ಇದು ಈಗ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಮಾತಿನ ಯುದ್ಧಕ್ಕೆ ಕಾರಣ ಆಗಿದೆ. ಹೇಗೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೂಡ ಸೈಟ್ ಗೋಲ್ಮಾಲ್ ಕೇಸ್ ಬಗೆದಷ್ಟು ಆಳಕ್ಕೆ ಬೇರೂರಿದೆ. ಬೇನಾಮಿಗಳ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಸುಮಾರು 300 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ತಾತ್ಕಾಲಿಕವಾಗಿ ಸೀಸ್ ಮಾಡಿದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಮಹಾ ಕದನಕ್ಕೆ ವೇದಿಕೆಯಾಗಿದೆ. ಇಡಿ ಆಸ್ತಿ ಜಪ್ತಿ, ಮೂಡ ಮಹಾಕದನ ಸ್ಫೋಟ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಹಂಚಲಾಗ್ತಿದ್ದ ಸೈಟ್ಗಳು ಸಿಕ್ಕವರಿಗೆ ಸೀರುಂಡೆ ಅನ್ನುವಂತಾಗಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಬೇನಾಮಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಇಡಿ ತನಿಖೆಯಲ್ಲಿ ಬೇನಾಮಿಗಳ ಬಣ್ಣ ಬಯಲಾಗಿದ್ದು ರಾಜಕೀಯದಲ್ಲೂ ವಾಕ್ಸಮರ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರು ಸೇರಿದಂತೆ ಹಲವರಿಂದ ಇಡಿ ಬೇನಾಮಿ ಆಸ್ತಿಗಳನ್ನು ಜಪ್ತಿ ಮಾಡಿದ್ದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇನ್ನಾದರೂ ಸಿದ್ದರಾಮಯ್ಯ ಬಂಡತನ ಬಿಡಲಿ ಎಂದು ಬಿಜೆಪಿ ರಾಜೀನಾಮೆಗೆ ಆಗ್ರಹಿಸಿದೆ. ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸತಕ್ಕಂತ ಕೆಲಸ ಮಾಡಿದ್ದೇವೆ. ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿಬಿಐ ತನಿಖೆಗೆ ಅದನ್ನ ಹಸ್ತಾಂತರ ಮಾಡಬೇಕು. ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಇನ್ನು ಇಡಿ ಪ್ರೆಸ್ ನೋಟ್ ಮೇಲೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರೆ ನಿಮಗೆ ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಆಗ್ತೀರಿ? ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು? ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು. ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ? ಇದಕ್ಕೆ ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಮತ್ತೊಂದು ಕಳ್ಳದಾರಿ ಪತ್ತೆಯಾಗಿದೆ. ಕೋಡ್ ಮೂಲಕ ಬಿಲ್ಡರ್ ಜೈರಾಮ್ ಕೋಟಿ ಡೀಲ್ ಮಾಡಿದ್ದು ಬೇನಾಮಿ ಡೀಲ್ಗೆ ಕೋಕೋನಟ್ ಅಂತ ಕೋಡ್ ವರ್ಡ್ ಬಳಸಿದ್ದಾನೆ. ಒಂದು ಕೋಕೋನಟ್ ಅಂದ್ರೆ 1 ಲಕ್ಷಕ್ಕೆ ಸಮನಾಗಿದ್ದು 3 ತಿಂಗಳ ಇಡಿ ಡ್ರಿಲ್ನಲ್ಲಿ ರಾಜಕಾರಣಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಆಗ್ತಾ ಇತ್ತು. ಆನಂತರ ಇಡಿ ಎಂಟ್ರಿ ಕೊಡ್ತು. ಹಲವು ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ಆಯಿತು, ದಾಖಲೆಗಳ ಪರಿಶೀಲನೆ ಆಯಿತು. ಅಲ್ಲಿಗೆ ಎಲ್ಲವೂ ಮುಗಿದು ಹೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಇಡಿ ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿಯ 142 ಸ್ಥಿರಾಸ್ತಿಯನ್ನ ಜಪ್ತಿ ಮಾಡಿಕೊಂಡಿದೆ. ಇದು ಈಗ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಮಾತಿನ ಯುದ್ಧಕ್ಕೆ ಕಾರಣ ಆಗಿದೆ. ಹೇಗೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೂಡ ಸೈಟ್ ಗೋಲ್ಮಾಲ್ ಕೇಸ್ ಬಗೆದಷ್ಟು ಆಳಕ್ಕೆ ಬೇರೂರಿದೆ. ಬೇನಾಮಿಗಳ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಸುಮಾರು 300 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ತಾತ್ಕಾಲಿಕವಾಗಿ ಸೀಸ್ ಮಾಡಿದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಮಹಾ ಕದನಕ್ಕೆ ವೇದಿಕೆಯಾಗಿದೆ. ಇಡಿ ಆಸ್ತಿ ಜಪ್ತಿ, ಮೂಡ ಮಹಾಕದನ ಸ್ಫೋಟ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಹಂಚಲಾಗ್ತಿದ್ದ ಸೈಟ್ಗಳು ಸಿಕ್ಕವರಿಗೆ ಸೀರುಂಡೆ ಅನ್ನುವಂತಾಗಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಬೇನಾಮಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಇಡಿ ತನಿಖೆಯಲ್ಲಿ ಬೇನಾಮಿಗಳ ಬಣ್ಣ ಬಯಲಾಗಿದ್ದು ರಾಜಕೀಯದಲ್ಲೂ ವಾಕ್ಸಮರ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರು ಸೇರಿದಂತೆ ಹಲವರಿಂದ ಇಡಿ ಬೇನಾಮಿ ಆಸ್ತಿಗಳನ್ನು ಜಪ್ತಿ ಮಾಡಿದ್ದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇನ್ನಾದರೂ ಸಿದ್ದರಾಮಯ್ಯ ಬಂಡತನ ಬಿಡಲಿ ಎಂದು ಬಿಜೆಪಿ ರಾಜೀನಾಮೆಗೆ ಆಗ್ರಹಿಸಿದೆ. ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸತಕ್ಕಂತ ಕೆಲಸ ಮಾಡಿದ್ದೇವೆ. ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿಬಿಐ ತನಿಖೆಗೆ
ಅದನ್ನ ಹಸ್ತಾಂತರ ಮಾಡಬೇಕು. ಇದು ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ನೈತಿಕ ಹೊಣೆ ಹೊರಬೇಕು. ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಇನ್ನು ಇಡಿ ಪ್ರೆಸ್ ನೋಟ್ ಮೇಲೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ HK ಪಾಟೀಲ್ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರೆ ನಿಮಗೆ ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಆಗ್ತೀರಿ? ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು? ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು. ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ ಇದಕ್ಕೆ? ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಮತ್ತೊಂದು ಕಳ್ಳದಾರಿ ಪತ್ತೆಯಾಗಿದೆ. ಕೋಡ್ ಮೂಲಕ ಬಿಲ್ಡರ್ ಜೈರಾಮ್ ಕೋಟಿ ಡೀಲ್ ಮಾಡಿದ್ದು, ಬೇನಾಮಿ ಡೀಲ್ಗೆ ಕೋಕೋನಟ್ ಅಂತ ಕೋಡ್ ವರ್ಡ್ ಬಳಸಿದ್ದಾನೆ. ಒಂದು ಕೋಕೋನಟ್ ಅಂದ್ರೆ 1 ಲಕ್ಷಕ್ಕೆ ಸಮನಾಗಿದ್ದು, 3 ತಿಂಗಳ ಇಡಿ ಡ್ರಿಲ್ನಲ್ಲಿ ರಾಜಕಾರಣಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಆಗ್ತಾ ಇತ್ತು. ಆನಂತರ ಇಡಿ ಎಂಟ್ರಿ ಕೊಡ್ತು, ಹಲವು ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ಆಯಿತು, ದಾಖಲೆಗಳ ಪರಿಶೀಲನೆ ಆಯಿತು. ಅಲ್ಲಿಗೆ ಎಲ್ಲವೂ ಮುಗಿದು ಹೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಇಡಿ ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿಯ 142 ಸ್ಥಿರಾಸ್ತಿಯನ್ನ ಜಪ್ತಿ ಮಾಡಿಕೊಂಡಿದೆ. ಇದು ಈಗ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಮಾತಿನ ಯುದ್ಧಕ್ಕೆ ಕಾರಣ ಆಗಿದೆ. ಹೇಗೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೂಡ ಸೈಟ್ ಗೋಲ್ಮಾಲ್ ಕೇಸ್ ಬಗೆದಷ್ಟು ಆಳಕ್ಕೆ ಬೇರೂರಿದೆ. ಬೇನಾಮಿಗಳ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಸುಮಾರು 300 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ತಾತ್ಕಾಲಿಕವಾಗಿ ಸೀಸ್ ಮಾಡಿದ್ದು, ಇದೀಗ ರಾಜ್ಯ ರಾಜಕೀಯದಲ್ಲಿ ಮಹಾ ಕದನಕ್ಕೆ ವೇದಿಕೆಯಾಗಿದೆ. ಇಡಿ ಆಸ್ತಿ ಜಪ್ತಿ, ಮೂಡ ಮಹಾಕದನ ಸ್ಫೋಟ. ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲಯುದ್ಧ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಹಂಚಲಾಗ್ತಿದ್ದ ಸೈಟ್ಗಳು ಸಿಕ್ಕವರಿಗೆ ಸೀರುಂಡೆ ಅನ್ನುವಂತಾಗಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಬೇನಾಮಿಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಇಡಿ ತನಿಖೆಯಲ್ಲಿ ಬೇನಾಮಿಗಳ ಬಣ್ಣ ಬಯಲಾಗಿದ್ದು, ರಾಜಕೀಯದಲ್ಲೂ ವಾಕ್ಸಮರ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತರು ಸೇರಿದಂತೆ ಹಲವರಿಂದ ಇಡಿ ಬೇನಾಮಿ ಆಸ್ತಿಗಳನ್ನು ಜಪ್ತಿ ಮಾಡಿದ್ದು, ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇನ್ನಾದರೂ ಸಿದ್ದರಾಮಯ್ಯ ಬಂಡತನ ಬಿಡಲಿ ಎಂದು ಬಿಜೆಪಿ ರಾಜೀನಾಮೆಗೆ ಆಗ್ರಹಿಸಿದೆ. ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನ ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿಬಿಐ ತನಿಖೆಗೆ ಅದನ್ನ ಹಸ್ತಾಂತರ ಮಾಡಬೇಕು. ಇದು ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನೋ ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ನೈತಿಕ ಹೊಣೆ ಹೊರಬೇಕು. ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಇನ್ನು ಇಡಿ ಪ್ರೆಸ್ ನೋಟ್ ಮೇಲೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಇಡಿ ಕಾರ್ಯವೈಖರಿ ಬಗ್ಗೆ HK ಪಾಟೀಲ್ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರೆ ನಿಮಗೆ ಪ್ರೆಸ್ ನೋಟ್ ಕೊಡೋಂತ ಜಾಹೀರಾತು ಆಗ್ತೀರಿ? ನೀವು ಇವತ್ತು ಊಟ ಮಾಡಿ ಬಂದಿರಲ್ಲ, ಪ್ರೆಸ್ ನೋಟ್ ಇಶ್ಯೂ ಮಾಡಿರಿ ನೀವು? ಯಾರು ಹೂ ಆಸ್ಟ್ ಯು ಟು ಇಶ್ಯೂ ಪ್ರೆಸ್ ನೋಟ್? ವೈ ಡಿಡ್ ಯು ಇಶ್ಯೂ ಪ್ರೆಸ್ ನೋಟ್? ಅರೆ ಮುಂಜಾನಿಂದ ರಾತ್ರಿ ಮಟ್ಟ ರೇಡ್ ಮಾಡಿರ್ತೀರಿ, 4 ಶಬ್ದ ಪ್ರೆಸ್ನವ್ರಿಗೆ ಹೇಳಲ್ಲ ನೀವು. ಪ್ರೆಸ್ ನೋಟ್ ಇಶ್ಯೂ ಮಾಡಬೇಕಾಯ್ತಾ ಇದಕ್ಕೆ? ಯಾಕೆ ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ರಿ? ನಿಮ್ಮ ಕೆಲಸ ನೀವು ಮಾಡಿರಿ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಮತ್ತೊಂದು ಕಳ್ಳದಾರಿ ಪತ್ತೆಯಾಗಿದೆ. ಕೋಡ್ ಮೂಲಕ ಬಿಲ್ಡರ್ ಜೈರಾಮ್ ಕೋಟಿ ಡೀಲ್ ಮಾಡಿದ್ದು, ಬೇನಾಮಿ ಡೀಲ್ಗೆ ಕೋಕೋನಟ್ ಅಂತ ಕೋಡ್ ವರ್ಡ್ ಬಳಸಿದ್ದಾನೆ. ಒಂದು ಕೋಕೋನಟ್ ಅಂದ್ರೆ 1 ಲಕ್ಷಕ್ಕೆ ಸಮನಾಗಿದ್ದು, 3 ತಿಂಗಳ ಇಡಿ ಡ್ರಿಲ್ನಲ್ಲಿ ರಾಜಕಾರಣಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು.